ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಸಂದೀಪ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾನು ಅತ್ತೆ ಮತ್ತು ಸೊಸೆ ಬಗ್ಗೆ ಮಾತಾಡೋಣ ಅಂತ. ಇವತ್ತಿನ ಟ್ರೆಂಡಿಂಗಲ್ಲಿರೋದು ಯಾರು ಅಂತಂದರೆ ಅತ್ತೆ ಮತ್ತು ಸೊಸೆ. ಎಲ್ಲಿ ನೋಡಿದ್ರು, ಎಲ್ಲಿ ಕೂತ್ರು, ಎಲ್ಲಿ ನಿಂತರು ಅತ್ತೆ ಹೀಗೆ, ಸೊಸೆ ಹೀಗೆ, ಅವಳು ಹೀಗೆ, ಇವ್ರು ಹೀಗೆ ಅನ್ನೋದೇ ಮಾತಾಗಿರುತ್ತೆ. ಯಾವುದೇ ಸೋಷಲ್ ಮೀಡಿಯಾದಲ್ಲಿ ನೋಡಿ, ರೀಲ್ಸಲ್ಲಿ ನೋಡಿ, ಮೆಮ್ಸಲ್ಲಿ ನೋಡಿ, ಎಲ್ಲದರಲ್ಲೂ ಅತ್ತೆ ಮತ್ತು ಸೊಸೆ ಬಗ್ಗೆನೇ ಇರುತ್ತೆ. ಸೊ ಮದುವೆಗೂ ಮುಂಚೆ ಅತ್ತೆ ಮತ್ತು ಸೊಸೆ ಮಾತಾಡದೇ ಏನಿರಲ್ಲ. ಕೆಲವೊಂದು ಜಾಗಕ್ಕೆ ಹೋಗಿರ್ತಾರೆ, ಆದರೆ ಅವ್ರದ್ದು ಸ್ವಭಾವ, ನಡವಳಿಕೆ, ರೀತಿ ನೀತಿ ಅನ್ನೋದು ಒಬ್ರಿಗೊಬ್ರು ಅಷ್ಟು ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಮದುವೆ ಆದಮೇಲೆ ರಿಯಾಲಿಟಿ ಗೊತ್ತಾಗೋದು. ಈ ಅತ್ತೆ ಅನ್ನೋರು ಮೊದಲೇ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ, ನನ್ನ ಸೊಸೆ ಬಂದರೆ ನಾನು ಇದೇ ರೀತಿ ನೋಡ್ಕೋಬೇಕು, ಹಿಂಗೆ ಇರಬೇಕು, ಅವಳು ಹಾಗೆ ಇರಬೇಕು, ಇದೇ ರೀತಿ ಬಟ್ಟೆ ಹಾಕಬೇಕು, ಇಷ್ಟೇ ಕೆಲಸ ಮಾಡಬೇಕು, ಅಷ್ಟೇ ಕೆಲಸ ಮಾಡಬೇಕು, ಕಣ್ಣಲ್ಲಿ ತೋರಿಸಿದ್ನ ಕೈಯಲ್ಲಿ ಮಾಡಬೇಕು, ಹಿಂಗೆ ಇರುತ್ತೆ. ಕೆಲವೊಬ್ಬರು ಅತ್ತೆದಿರು, ಕೆಲವೊಬ್ಬರು ಅಪ್ಪ ನಮ್ಮ ಮಕ್ಳ ಥರನೇ ಅವರು, ಅವ್ರು ಯಾವ ರೀತಿ ಇರ್ತಾರೋ ಆ ರೀತಿ ಇರಲಿ, ನನ್ನ ಮಗನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಂಸಾರ ಮಾಡ್ಕೊಂಡು ಹೋದರೆ ಚೆನ್ನಾಗಿರಲಿ ಅವರು ಅನ್ನೋ ಅತ್ತೆನೂ ಇರ್ತಾರೆ. ಟೈಪ್ಸ್ ಆಫ್ ಅತ್ತೆಗಳು ಆ್ಯಂಡ್ ಟೈಪ್ಸ್ ಆಫ್ ಸೊಸೆಗಳು. ಕೆಲವರು ಸೊಸೆಗಳು ಅಷ್ಟೇ, ಅವರು ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ. ಅಯ್ಯೋ ನಾನು ಕೆಲಸ ಮಾಡಲ್ಲ, ಅಯ್ಯೋ ನನಗೆ ಆ ಕೆಲಸ ಬರಲ್ಲ, ನನಗೆ ಈ ಕೆಲಸ ಬರಲ್ಲ, ಆ ರೀತಿಯೂ ಇರ್ತಾರೆ ಕೆಲವೊಂದು ಸೊಸೆಗಳು. ಸೋಂಬೇರಿ ಸೊಸೆಗಳಿರ್ತಾರೆ, ತುಂಬ ಹೈಪರ್ ಆ್ಯಕ್ಟಿವ್ ಇರ್ತಾರೆ, ಕೆಲಸ ಮಾಡದೇ ಇರೋರು ಇರ್ತಾರೆ, ಕೆಲಸ ಮಾಡೋರು ಇರ್ತಾರೆ, ಕೆಲಸ ಬರೋರು ಇರ್ತಾರೆ. ಈ ರೀತಿ ಒಬ್ರೊಬ್ರದ್ದು ಒಂದೊಂದು ಗುಣ ಇರುತ್ತೆ ಅಲ್ವಾ. ಹಿಂಗಿರೋವಾಗ ಈ ಆಫ್ಟರ್ ಮ್ಯಾರೇಜ್ ಏನಾಗುತ್ತೆ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಯಾರಿಗೆ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ತುಂಬಾ ಇರುತ್ತೆ. ಈ ರೀತಿ ಇರೋವಾಗ ಈ ಅತ್ತೆ ಏನು ಮಾಡ್ತಾರೆ, ಕೆಲವೊಬ್ಬರು ಅತ್ತೆ ಏನು ಮಾಡ್ತಾರೆ, ನೀನು ಕೆಲಸ ಮಾಡಬೇಕು, ನೀನು ಈ ಕೆಲಸ ಮಾಡಬೇಕು, ನೀನು ಆ ಕೆಲಸ ಮಾಡಬೇಕು, ನೀನು ಇದನ್ನೇ ಮಾಡಬೇಕು. ಸೊ ನಿನ್ಗೆ ಅಡುಗೆ ಬರುತ್ತಾ? ಸರಿ ಬರುತ್ತೆ, ಬಂದರೆ ಮಾಡು ನೋಡೋಣ ಅಂತಾರೆ. ಮಾಡಾದ್ಮೇಲೆ ಉಪ್ಪು ಇಲ್ಲ, ಖಾರ ಇಲ್ಲ, ಅದಿಲ್ಲ, ಇದಿಲ್ಲ. ಆಯಿತು, ನೀವೇ ಮಾಡಿಬಿಡಿ, ನಮ್ಗೆ ಯಾಕೆ ಹೇಳ್ತೀರಾ ಮಾಡೋದಕ್ಕೆ? ಉಪ್ಪಿಲ್ಲ, ಖಾರ ಇಲ್ಲ ಅನ್ಸ್ಕೊಳ್ಳೋಕ್ಕೆ ನೀವೇ ಮಾಡಿಬಿಡಿ. ಸರಿ ಆಯಿತು, ನಾನು ಮಾಡ್ತೀನಿ ಅಂತ ಮಾಡ್ತಾರೆ. ಅವ್ರಿಗವರೇ ಹೊಗಳ್ಕೊಳ್ಳೋದು, ನೋಡ್ದಾ ನಾನು ಉಪ್ಪು ಖಾರ ಎಲ್ಲ ಹಿಂಗೆ ಕರೆಕ್ಟಾಗಿ ಹಾಕ್ತೀನಿ, ನೋಡ್ದಾ, ಸರಿ ನೀವೇ ಮಾಡಿಬಿಡಿ, ನಮ್ಗೆ ಯಾಕೆ ಹೇಳ್ತೀರಾ ಮಾಡೋದಕ್ಕೆ? ನಿಮಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆಯಲ್ಲ, ನೀವೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕೊತೀರಲ್ಲ, ನೀವೇ ಮಾಡಿ, ಏನಂತೆ ಅಲ್ವಾ. ಫಸ್ಟು ಅಡುಗೆ ಮ್ಯಾಟ್ರಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಟ್ರು. ಸೊಸೆಗೆ ಅಡುಗೆ ಬರಲ್ಲ, ಅತ್ತೆ ಥರ ಅಡುಗೆ ಸೊಸೆಗೆ ಬರಲ್ಲ. ಒಬ್ಬರು ಸೊಸೆ ಚೆನ್ನಾಗಿ ಅಡುಗೆ ಮಾಡಿದ್ರೂ ಅತ್ತೆದಿರ್ಗೆ ಸಹಿಸ್ಕೊಳಕ್ಕೆ ಆಗಲ್ಲ, ಓಕೆನಾ. ಕೆಲವೊಬ್ರಿಗೆ ಇರ್ತಾರೆ, ಅಮ್ಮ ನೀನೇ ಅಡುಗೆ ಮಾಡಿಬಿಡು, ನೀನು ಹೆಂಗೆ ಮಾಡಿದ್ರು ನಾನು ತಿಂತೀನಿ ಅಂತ ಹೇಳ್ತಾರೆ, ಆಯಿತಾ. ಆ ಥರ ಅತ್ತೇನೂ ಇರ್ತಾರೆ. ಒಬ್ರೊಬ್ರು ಸೊಸೆಗೆ ಅಡುಗೆನೇ ಬರಲ್ಲ, ಹೇಳ್ಕೊಟ್ರೆ ಅವರು ಕಲಿತಾರೆ. ಒಬ್ರೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಇಂಟ್ರೆಸ್ಟ್ ಇದ್ರೂ ಹೇಳ್ಕೊಟ್ರು ಇಂಟ್ರೆಸ್ಟ್ ಇರಲ್ಲ. ಈ ರೀತಿ ಇರುತ್ತೆ. ಇನ್ನು ಮನೆ ಕೆಲಸ ಮಾಡೋ ವಿಚಾರದಲ್ಲಿ ಬಂದರೆ ಕೆಲವೊಬ್ಬರಿಗೆ ಅಭ್ಯಾಸ ಇರಲ್ಲ, ಯಾಕಂದರೆ ಅವ್ರು ಆಫೀಸ್ಗೆ ಹೋಗಿರ್ತಾರೆ, ಮನೇಲಿ ಕೆಲಸ ಮಾಡೋ ರೂಢಿ ಇರಲ್ಲ. ಸೊ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಿರಲ್ಲ, ಮನೆಯಲ್ಲೇ ಕೆಲಸ ಮಾಡಬೇಕು ಅನ್ನೋ ರೀತಿ ಬಂದಾಗ ಪಾತ್ರೆ ತೊಳಿ, ಕಸ ಗುಡಿಸು ಹೀಗೆಲ್ಲ ಇರುತ್ತೆ. ನೀನು ಹಂಗೆ ಕಸ ಗುಡಿಸ್ತೀಯಾ, ನಾನು ಸಖತ್ತಾಗಿ ಗುಡಿಸ್ತೀನಿ ನೋಡು ಅಂದ್ಬಿಟ್ಟು ಗುಡಿಸೋದು ಅತ್ತೆ. ನೋಡು ನಿನ್ನ ಪಾತ್ರೆ ಚೆನ್ನಾಗಿ ತೊಳೆಯಲ್ಲ, ನಾನು ನೋಡಿ ಪಾತ್ರೆ ಹೆಂಗೆ ತೊಳಿತೀನಿ ಅಂತ ತೊಳಿತಾರೆ. ಈ ರೀತಿ ನೀನು ಆ ಕೆಲಸ ಮಾಡಲ್ಲ, ನಿಂಗೆ ಈ ಕೆಲಸ ಬರಲ್ಲ, ನಿಮ್ಮ ಮನೇಲಿ ನಿಂಗೆ ಯಾವ ರೀತಿ ಸಾಕಿದ್ದಾರೆ, ನಿಂಗೆ ಕೆಲಸ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ನಿಮ್ಮ ಅಪ್ಪ ಅಮ್ಮ ನಿಂಗೆ ಏನು ಬುದ್ಧಿ ಹೇಳ್ಕೊಟ್ಟಿದ್ದಾರೆ? ನಾನು ನನ್ನ ಮಕ್ಳಿಗೆ ಆ ರೀತಿ ಬುದ್ಧಿ ಹೇಳ್ಕೊಟ್ಟಿಲ್ಲಪ್ಪ, ನನ್ನ ಮಗಳು ನೋಡು ಹಂಗೆ ಕೆಲಸ ಮಾಡ್ತಾಳೆ, ಹಿಂಗೆ ಕೆಲಸ ಮಾಡ್ತಾಳೆ, ಶಬಾಷ್ ಅನ್ಸ್ಕೊಂಡಿದ್ದಾಳೆ. ನಿನ್ನ ಮಗಳು ಬೇರೆ ಗುರು, ನಾವು ಬೇರೆ ಗುರು, ಎಲ್ಲರೂ ಒಂದೇ ಥರ ಇರ್ತಾರಾ? ಕೆಲಸ ಮಾಡಿದ ತಕ್ಷಣ ಏನು, ಮನೆ ಕೆಲಸ ಮಾಡಿದ ತಕ್ಷಣ ಏನು ಅವಾರ್ಡ್ ಕೊಡ್ತಾರಾ? ಇಲ್ಲ ಮೌಂಟ್ ಎವರೆಸ್ಟ್ ಹತ್ತಿಸ್ತಾರಾ? ಮನೆ ಕೆಲಸ ಮಾಡಿದ ತಕ್ಷಣ ನಮ್ಮ ಖುಷಿ ಅದು, ಮನೆ ಕೆಲಸ ಮಾಡೋದು ನಮ್ಮ ಖುಷಿ. ಇನ್ನೊಬ್ರಿಗೆ ಯಾರೋ ಮೆಚ್ಚಿಸೋಕೆ ನಾವು ಮನೆ ಕೆಲಸ ಮಾಡಲ್ಲ. ಇವಾಗಿನ ಕಾಲದ ಹೆಣ್ಮಕ್ಳು ಅದೇ ರೀತಿ ಇರೋದು. ಇಷ್ಟ ಆದರೆ ಮಾಡ್ತಾರೆ, ಕಷ್ಟ ಆದರೆ ಬಿಡ್ತಾರೆ. ಒಬ್ರೊಬ್ರು ತುಂಬ ಕ್ಲೀನಾಗಿರ್ತಾರೆ, ಅವ್ರಿಗೆ ಒಂದು ಚೂರು ಕಸ ಆಚೆ ಈಚೆ ಬಿದ್ದರೆ ಆಗಲ್ಲ, ಈ ರೀತಿ ಇರ್ತಾರೆ. ಕೆಲವೊಬ್ರಿಗೆ ಕೆಲಸ ಮಾಡಿ 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 ಅವ್ರಿಗೆ ಅದೇ ರೂಢಿ ಆಗಿಬಿಡುತ್ತೆ. ಬೆಳಗ್ಗೆ 4:15 ಎದ್ದೇಳ್ತಾರೆ, ಕಸ ಗುಡಿಸು, ಮನೆ ಒರೆಸು, ಅಡುಗೆ ಮಾಡು, ಇದೇ ರೊಟೀನ್ ಆಗಿರುತ್ತೆ. ಕೆಲವೊಬ್ರಿಗೆ ಬೇರೆ ಇಂಟ್ರೆಸ್ಟ್ ಇರುತ್ತೆ, ಬೇರೆದಲ್ಲೇ ಆಫೀಸ್ಗೆ ಹೋಗ್ತಾರೆ, ಬೆಳಗ್ಗೆ ಆಫೀಸ್ಗೆ ಹೋಗಿ ಸಾಯಂಕಾಲ ಬರೋಷ್ಟರಲ್ಲಿ ಸುಸ್ತಾಗಿರುತ್ತೆ, ಮಾಡೋಕ್ಕಾಗಲ್ಲ. ಯಾಕೆ ಎಲ್ಲಾರ್ನೂ ನೀವು ಹಂಗೆ ಇರಬೇಕು, ಹಿಂಗೆ ಡಾಮಿನೇಷನ್ ಏನಕ್ಕೆ ಮಾಡ್ತಾರೆ, ಡಾಮಿನೇಟಿಂಗ್ ಏನಕ್ಕೆ ಮಾಡ್ತಾರೆ ಅತ್ತೆ ಮತ್ತು ಸೊಸೆ ಅನ್ನೋದು ನನಗೆ ಅರ್ಥ ಆಗಲ್ಲ. ಆದರೂ ನಡುವೆ ಅವಳು ಹಂಗೆ, ಪಕ್ಕದ ಮನೆಯವಳು ಹಂಗೆ, ಈ ಎದುರುಗಡೆ ಮನೆಯವಳು ಹಿಂಗೆ, ನೀನು ಯಾಕೆ ಹಿಂಗೆ,
ಏನಕ್ಕೆ ಹಂಗೆ ಕಂಪ್ಯಾರಿಸನ್ ಮಾಡಬೇಕು? ಕಂಪ್ಯಾರಿಸನ್ ಮಾಡಿದ ತಕ್ಷಣ ಎಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತಾ? ಅವ್ರ ಸ್ವಭಾವ ಬದಲಾಯಿಸ್ಕೊಬಿಡ್ತಾರಾ? ಇಲ್ಲ, ಬದಲಾಯಿಸ್ಕೊಳ್ಳಲ್ಲ. ಆಮೇಲೆ ಮಗನ ಹತ್ರ ಹೋಗಿ ಚಾಡಿ ಚುಚ್ಚೋದು, ನಿನ್ನ ಹೆಂಡತಿ ಹಿಂಗೆ ಮಾಡಿದ್ಲು, ಹಂಗೆ ಮಾಡಿದ್ಲು ಅಂತ. ಈ ಕಡೆ ಸೊಸೆ, ನಿಮ್ಮಮ್ಮ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು. ಮಧ್ಯದಲ್ಲಿ ಯಾರು ಸಫರ್ ಆಗೋದು? ಗಂಡದಿರು. ಅವರು ಅಮ್ಮನ ಕಡೆನೂ ಮಾತಾಡೋಕ್ಕಾಗಲ್ಲ, ಹೆಂಡತಿ ಕಡೆನೂ ಮಾತಾಡೋಕ್ಕಾಗಲ್ಲ. ಬಡಪಾಯಿಗಳವರು, ಆ್ಯಕ್ಚುಲಿ ಬಡಪಾಯಿಗಳೇ ಅವರು. ಅಲ್ಲಿ ಮಾತಾಡಿದ್ರೆ ಅಲ್ಲಿ ಇದು, ಇಲ್ಲಿ ಮಾತಾಡಿದ್ರೆ ಇಲ್ಲಿದು. ಇದೆಲ್ಲ ಆಯಿತು ಅನ್ನೋವಾಗ ಕೊಂಕು ಮಾತುಗಳು ಸ್ಟಾರ್ಟ್. ಅತ್ತೆದಿರು, ನನ್ನ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ, ನಾವು ಹಂಗಿದ್ವಿ, ನಾವು ಹಿಂಗೆಲ್ಲ ಕೆಲಸ ಮಾಡ್ತಿದ್ವಿ, ನಾವು ಸೋಂಬೇರಿಗಳಲ್ಲ, ನಾವು ತುಂಬ ಕೆಲಸ ಮಾಡಿ 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 ನಾವು ಶಬಾಷ್ ಅನ್ಸ್ಕೊಂಡಿದ್ದೀವಿ, ನಾವು ಅಷ್ಟು ಜನ ಮಕ್ಕಳನ್ನ ಸಾಕಿದ್ದೀವಿ, ಇಷ್ಟು ಜನ ಮಕ್ಕಳನ್ನ ಸಾಕಿದ್ದೀವಿ. ನಿಮ್ಮ ಕಾಲದಲ್ಲಿ ಏನು ಹಿಂಗೆ, ಏನು ಒಂದು ಪ್ರೆಗ್ನೆಂಟ್ ಆದ್ರೂ ಅದರಲ್ಲೂ ಒಂದು ಕೊಂಕು, ಏನೋ ಸೀಮೆಗಿಲ್ಲಿ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀರಾ, ಏನು ಸುಸ್ತಾಗುತ್ತಾ ನಿಮಗೆ, ಹಂಗಾಗುತ್ತಾ, ಕೆಲಸ ಮಾಡಿದ್ರೇ ನಾರ್ಮಲ್ ಡೆಲಿವರಿ ಆಗೋದು ಇವಾಗ ಅನ್ನೋ ರೀತಿ. ನಾನು ಹೇಳೋದೇನು ಅಂದರೆ, ಅವಾಗಿನ ಫುಡ್ ಆ ಥರ ಇತ್ತು, ಇವಾಗಿನ ಫುಡ್ ಆ ಥರ ಇಲ್ಲ. ಇವಾಗ ಒಂದು ಬಗ್ಗಿದ್ರೆ ಎದ್ರೇ, ಒಂದು ಸೊಂಟ ಉಳ್ಕೋದ್ರೇ ತುಂಬ ಒಂದು ಇದಿರುತ್ತೆ. ಎಷ್ಟು ಕೆಲಸ ಮಾಡಿದ್ರು ಇವಾಗ ನಾರ್ಮಲ್ ಡೆಲಿವರಿ ಅಂತೂ ಯಾವ ಹಾಸ್ಪಿಟ್ಲಲ್ಲೂ ಮಾಡಲ್ಲ. ಕೆಲವೊಂದು ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಮಾಡಿಬಿಡ್ತೀವಿ, ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಿಬಿಡ್ತೀವಿ ಅಂತ ಮಾಡ್ತಾರೆ. ಕೆಲಸ ಮಾಡಿದ್ರೇ ಇದಾಗುತ್ತೆ, ನಾರ್ಮಲ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಆಮೇಲೆ ಒಂದು ಕೂತ್ರು ತಪ್ಪು, ನಿಂತರೂ ತಪ್ಪು, ಎದುರು ತಪ್ಪು, ಕೂತ್ಕೊಂಡ್ರು ತಪ್ಪು. ಏನು ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ? ನಿಮ್ಮಮ್ಮ ಏನು ಬುದ್ಧಿ ಕಲಿಸೋರೆ, ನಿಮ್ಮಪ್ಪ ಏನು ಬುದ್ಧಿ ಕಲಿಸೋರೆ? ನಿನ್ನ ಮಕ್ಳಿಗೆ ಏನು ಹೇಳ್ಕೊಟ್ಟಿದ್ಯಾ ಅದೇ ರೀತಿ ಗುರು ಕಂಡವ್ರ ಮನೇಲಿ ಅವ್ರ ಮಕ್ಳಿಗೂ ಹೇಳ್ಕೊಟ್ಟಿರ್ತಾರೆ ಬುದ್ಧಿನ. ನೀನೇನು ಅವಾರ್ಡ್ ತೊಗೊಳೋ ರೇಂಜಿಗೆ ಹೇಳ್ಕೊಟ್ಟಿರ್ತೀಯ ಬುದ್ಧಿನ, ಅವರು ಅದೇ ರೀತಿ ಹೇಳ್ಕೊಟ್ಟಿರ್ತಾರೆ. ನೀನು ಹೆಂಗೆ ಹೇಳ್ಕೊಟ್ಟಿರ್ತೀಯೋ ಹಾಗೆ ಹೇಳ್ಕೊಟ್ಟಿರ್ತಾರೆ, ಒಂದು ಪಟ್ಟು ಜಾಸ್ತಿ ಹೇಳ್ಕೊಟ್ಟಿರ್ಬೋದು. ಆಯಿತಾ? ನಾನು ಹೇಳೋದಿಷ್ಟೇ, ಒಬ್ರಿಗೊಬ್ರು ಏನಕ್ಕೆ ಕಂಪ್ಯಾರಿಸನ್ ಮಾತಾಡಬೇಕು? ಚುಚ್ಚು ಮಾತುಗಳು, ಕೊಂಕು ಮಾತುಗಳು. ಅವ್ರದ್ದು ಮನೆಯಲ್ಲಿ ರೀತಿ ನಿವಾಸಗಳು ಬೇರೆ ಥರ ಇರುತ್ತೆ, ಇವ್ರಲ್ಲಿ ಬೇರೆ ಥರ. ನೀನು ಹೇಳ್ಕೊಡು, ಕಲಿತಾರೆ. ಹಂಗಲ್ಲ ಹಿಂಗೆ ಅಂತ 1 ವರ್ಷ ಅಲ್ಲ 5 ವರ್ಷ ಹೇಳ್ಕೊಡು, ಕಲಿತಾರೆ. ಯಾಕೆ ಕಲಿಯಲ್ಲ ಅಂತ ನಾನು ಕೇಳೋದು. ನೈಸಾಗಿ ಹೇಳ್ಕೊಡು. ನೀನು ದಂಡಿಸ್ಬಿಟ್ಟು ಇಲ್ಲ ನೀನು ಹಿಂಗೆ ಮಾಡಬೇಕು, ನೀನು ಮನೇಲಿ ಸೊಸೆದಿರು ಮಾಡೋ ತಪ್ಪನ ನೀನು ಊರಿಗೆಲ್ಲ ಹೇಳ್ಕೊಂಡು ತಿರ್ಗೋದು, ಹಿಂಗೆ ಮಾಡಿಬಿಟ್ಲು ಹಂಗೆ ಮಾಡಿಬಿಟ್ಲು ಅಂತ. ಅದೇ ರೀತಿ ಈ ಸೊಸೆದಿರೂ ಅಷ್ಟೇ, ಅಯ್ಯೋ ನಮ್ಮತ್ತೆ ಹಂಗೆ ಮಾಡಿಬಿಟ್ರು, ನಮ್ಮತ್ತೆ ಹಿಂಗೆ ಮಾಡಿಬಿಟ್ರು, ಸಖತ್ತು ತಲೆನೋವು ಕೊಡ್ತಾಳೆ ನಮ್ಮತ್ತೆ, ಹಂಗೆ ಹಿಂಗೆ ಅಂತೆಲ್ಲ. ಇಬ್ರದ್ದು ತಪ್ಪಿರುತ್ತೆ, ಅತ್ತೆದು ತಪ್ಪಿರುತ್ತೆ, ಸೊಸೆದು ತಪ್ಪಿರುತ್ತೆ. ಯಾವಾಗ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾರೆ ಆವಾಗ ಚೆನ್ನಾಗಿ ಹೊಂದಾಣಿಕೆಯಿಂದ ಹೋದರೆ ಅವಾಗ ಎಲ್ಲನೂ ಸ್ಟ್ರೈಟಾಗೇ ಇರುತ್ತೆ. ಯಾವಾಗ ನೀನು ಸರಿ ನಾನು ತಪ್ಪು ನೀನು ಸರಿ, ಇಲ್ಲ ನೀನು ತಪ್ಪು ನಾನು ತಪ್ಪು ಅನ್ನೋವಾಗ ಇದಾಗುತ್ತೆ. ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂತಂದರೆ ಪಾತ್ರೆಗಳು ಹಾಕೋದು ರಶ್. ಇನ್ನು ಸಿಂಗಲ್ ನೋಡಿದಾಗ ಒಂದು 4 ಪಾತ್ರೆ ಇರುತ್ತೆ, ಹಿಂಗೆ ವರ್ಷದಲ್ಲಿ ಒಂದು 20 ಪಾತ್ರೆ ಇರುತ್ತೆ. ಆ ಥರ ನಾನು ಇದನ್ನು ಕೆಲವೊಬ್ಬರು ಫ್ರೆಂಡ್ಸು ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋದು ಇದನ್ನೆಲ್ಲ. ಇವಾಗ ಅವರು ಕೆಲವೊಬ್ಬರು ಮದುವೆಯಾಗಿ ಹೋಗಿರ್ತಾರೆ, ಅತ್ತೆ ಸೊಸೆ ಈ ಥರ ಎಲ್ಲ ಇರ್ತಾರಲ್ಲ, ಅದೆಲ್ಲ ಶೇರ್ ಮಾಡ್ಕೊಂಡಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಈ ರೀತಿಯೂ ಇರುತ್ತೆ. ಇದ್ಯಾವುದು ಅಂತೆ ಅಲ್ಲ. ಓಕೆನಾ? ಎಲ್ಲರ ಮನೇಲೂ ನಡೆದಿರೋದೇ ಈ ಥರ ಸ್ಟೋರಿಗಳು. ಕೆಲವೊಬ್ಬರ ಮನೆಯಲ್ಲಿ ತುಂಬ ಅತ್ತೆ ಸೊಸೆ ತುಂಬ ಬಾಂಡಿಂಗಲ್ಲಿ ಇರ್ತಾರೆ, ತುಂಬ ಕೇರ್ ಲವ್ ಆ ಥರ ಇರುತ್ತೆ. ಕೆಲವೊಬ್ಬರ ಮನೇಲಿ 3 ಹೊತ್ತು ಕಿತ್ತಾಡ್ತಿರ್ತಾರೆ, ಒಬ್ರು ಮುಖ ನೋಡಿದ್ರೆ ಒಬ್ರಿಗಾಗಲ್ಲ, ಆ ಥರ ಹಂಗಿರುತ್ತೆ. ಇದೆಲ್ಲ ಕೇಳಿರೋದು ಸ್ಟೋರಿ. ನನಗೆ ಪರ್ಸ್ನಲಾಗಿ ನನ್ನ ಫ್ರೆಂಡ್ಸ್ ಹೇಳಿರೋದು, ನಾವು ಅವ್ರು ಅನುಭವಿಸ್ತಿರೋದನ್ನ ನನ್ನ ಹತ್ರ ಹೇಳಿರೋದು. ಇದನ್ನೆಲ್ಲ ನಾನು ಯಾವುದು ಅಂತೆ ಎಲ್ಲ ಮಾತಾಡ್ತಿಲ್ಲ ಇದರಲ್ಲಿ. ಕೆಲವೊಬ್ರಿಗೆ ಹೆಂಗಿರುತ್ತೆ ಅಂತಂದರೆ, ನಾನು ಬಂದಿದ್ದು ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಪ್ಪ, ನಾವು ಎಷ್ಟು ಗೌರವ ಕೊಡ್ತಿದ್ವಿ, ನಾವು ಹಿಂಗಿದ್ವಿ ಮನೆ ಕೆಲಸ ಮಾಡಿಕೊಂಡು. ಇವಾಗ ಹೆಣ್ಮಕ್ಳು ಹಂಗಿಲ್ಲ, ಕೆಲ್ಸಕ್ಕೆ ಹೋಗ್ತಾರೆ ಗುರು. ಇವಾಗ ಗಂಡು ಮಕ್ಕಳು ಥರನೇ ಗಂಡು ಹೆಣ್ಣು ಇಬ್ಬರು ಈಕ್ವಲ್. ಇವಾಗ ಡಾಮಿನೇಟಿಂಗ್ ಅಂತ ಯಾವುದು ಬರಲ್ಲ ಇದರಲ್ಲಿ. ಇಬ್ಬರೂ ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ. ಯಾಕಂದರೆ ಇಬ್ಬರು ಕೆಲಸ ಮಾಡಿದ್ರೇ ಇವಾಗಿನ ಇದರಲ್ಲಿ ಇದು. ಅದರಲ್ಲೂ ಕೊಂಕು ಬ್ಯಾಗಲ್ಲಿ ಆಡ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾಳೆ, ಮನೆಗೆ ಬಂದು ಏನು ಕೆಲಸನೇ ಮಾಡಲ್ಲ, ಎಲ್ಲ ನಾವೇ ಮಾಡಬೇಕಾ? ಮತ್ತು ಮದುವೆ ಮಾಡ್ಕೊಂಬಂದಿರೋದು ಏನಕ್ಕೆ? ಏನಕ್ಕೆ ಮದುವೆ ಮಾಡ್ಕೊಂಬಂದಿದ್ದೀರಾ? ಮನೆ ಕೆಲಸದವ್ರಿಲ್ಲ ಅಂತ ಮದುವೆ ಮಾಡ್ಕೊಂಬಂದಿದ್ದೀರಾ ಸೊಸೆದಿರ್ನ ನೀವು? ನಾನು ಹೇಳೋದು, ಮನೆ ಕೆಲಸದವ್ರು ಬೇಕು ಅಂದರೆ ಮನೆ ಕೆಲಸ ಮಾಡೋಕ್ಕೆ ನಿಮಗೆ ವಯಸ್ಸಾಗಿದ್ದರೆ, ಮನೆ ಕೆಲಸ ಮಾಡೋಕ್ಕೆ ಕೆಲಸದವ್ರು ಬೇಕು ಅಂದರೆ 1000 ರೂಪಾಯಿ ಕೊಟ್ಬಿಟ್ಟು, ಇಲ್ಲ 3000 ರೂಪಾಯಿ ಕೊಟ್ಬಿಟ್ಟು ಕೆಲಸದವ್ರನ್ನ ಇಟ್ಕೊಳ್ಳಿ. ಅದ್ರ ಬದಲು ಯಾಕೆ ಸೊಸೆನ ತಗೊಂಬರ್ತೀರಾ ಮನೆ ಕೆಲಸ ಮಾಡೋದಕ್ಕೆ? ಅಲ್ವಾ? ನಾನು ಹೇಳೋದು
ಆಯಿತಾ. ಅದೇ ರೀತಿ ಸೊಸೆನೂ ಅರ್ಥ ಮಾಡ್ಕೊಬೇಕು. ಎಷ್ಟು ಅಂತ ನಮ್ಮ ಅತ್ತೆ ಕೆಲಸ ಮಾಡ್ತಾರಪ್ಪ, ಅವ್ರಿಗೂ ವಯಸ್ಸಾಗಿದೆ. ನಾನೊಂದು ಕೆಲಸ ಮಾಡಿದ್ರೆ ಅವರೊಂದು ಕೆಲಸ ಮಾಡ್ತಾರೆ, ಅವರೊಂದು ಕೆಲಸ ಮಾಡಿದ್ರೆ ನಾನೊಂದು ಕೆಲಸ ಮಾಡ್ತೀನಿ, ಕೆಲಸ ಸಲೀಸಾಗುತ್ತೆ ಅಂತ ಅವರೂ ಅರ್ಥ ಮಾಡ್ಕೋಬೇಕು. ಈ ಥರ ಅರ್ಥ ಮಾಡ್ಕೊಳ್ದೇ ಇರೋವಾಗ ಸ್ಟಾರ್ಟ್ ಆಗೋದೇ ಜಗಳ, ನೀನಾ ಅಂತ. ಆ ಜಗಳದಲ್ಲಿ ಬಡಪಾಯಿಗಳು ಗಂಡಸರು. ಯಾರಿಗೆಲ್ಲ ಇದು ಸರಿ ಅನಿಸುತ್ತೆ, ಯಾರೆಲ್ಲ ಅನುಭವಿಸಿದ್ದೀರಾ ಈ ಥರ ಡಿಫ್ರೆಂಟಾಗಿ, ಅವರು ಕಮೆಂಟ್ ಮಾಡಿ ನನಗೆ. ನಾನು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತ. ಆಮೇಲೆ ಇನ್ನೊಂದು ಹ್ಯಾಬಿಟ್ ಏನಿರುತ್ತೆ ಅಂತಂದರೆ, 4 ಗೋಡೆ ಮಧ್ಯ ನಡೆಯೋದನ್ನು ಇನ್ನೊಬ್ರಿಗೋಗಿ ಹೇಳೋದು. ನಮ್ಮನೇಲಿ ಹಿಂಗೆ, ನಿಮ್ಮನೇಲಿ ಹಿಂಗೆ. ಆಮೇಲೆ ಈ ಅತ್ತೆದಿವ್ರು ಕೆಲವರು ಕಣ್ಬಿಟ್ಬಿಡ್ತಾರೆ. ಬಿಟ್ಟಿದ ತಕ್ಷಣ ಏನೋ ಸೊಸೆ ಏನೋ ಅವ್ರ ಮಾತು ಕೇಳ್ತಾಳೆ, ಹಿಂಗೆ ಇರಬೇಕು, ಹಾಗೆ ಇರಬೇಕು, ಎಲ್ಲ ಅವ್ಳಿಗೆ ಹೇಳ್ಬಿಟ್ಟೇ ಹೋಗ್ಬೇಕು ಅನ್ನೋ ಥರ. ಯಾಕೆ ಗುರು ಹೇಳ್ಬೇಕು? ನಮ್ಮ ಗಂಡಿರ್ಗೆ ಹೇಳ್ಬಿಟ್ಟು ಹೋಗಿರ್ತೀವಲ್ಲ ನಾವು, ಏನು ಗುರು ನಿನ್ಗೆ ಹೇಳ್ಬೇಕು ನಾವು? ಹಂಗೆ ಎಲ್ಲ ನಾನು ಹೆಡ್ ಆಫ್ ದಿ ಫ್ಯಾಮಿಲಿ, ನನಗೆ ಹೇಳಬೇಕು. ಎಲ್ಲೋದ್ರು ಎಲ್ಲಿ ಬಂದರು ಏನು ತಂದರೂ ನನಗೆ ಹೇಳಬೇಕು. ನೀವು ಹೇಳ್ತೀರಾ ತಂದಿದ್ದು ಮಾಡಿದ್ದು ಬಿಟ್ಟಿದ್ದು ಎಲ್ಲ ಹೇಳ್ತೀರಾ ನೀವು? ನಾನು ಹೇಳೋದು, ನೀವು ಹೇಳಿದ್ರೆ ನಾವು ಹೇಳ್ತೀವಿ, ನಾವು ಹೇಳಿದ್ರೆ ನೀವು ಹೇಳ್ತೀವಿ. ಬಾಂಡಿಂಗ್ ಕ್ರಿಯೇಟ್ ಆಗಿರೋ ಆಬ್ವಿಯಸ್ಲಿ ಹೇಳ್ತಾರೆ. ಅದು ಏನಕ್ಕೆ ಎಕ್ಸ್ಪೆಕ್ಟ್ ಇಟ್ಕೊತೀರಾ? ಏನಕ್ಕೆ ಎಲ್ಲನೂ ನಿಮ್ಮ ಹ್ಯಾಂಡ್ ಓವರಲ್ಲೇ ಇರಬೇಕು ಅಂತ ಅನ್ಕೊತೀರಾ? ಅತ್ತೆದಿರು ಏನಕ್ಕೆ ಎಲ್ಲ ಸೊಸೆನ ಕಂಟ್ರೋಲ್ ಮಾಡಬೇಕು, ಅವಳು ಇದೇ ರೀತಿ ಬಟ್ಟೆ ಹಾಕಬೇಕು, ಹಿಂಗೆ ಇರಬೇಕು, ಆಮೇಲೆ ಫಂಕ್ಷನ್ಗಳು ಕರ್ಕೊಂಡು ಹೋಗೋವಾಗ ರಿಸ್ಟ್ರಿಕ್ಷನ್ಸು, ಹಂಗೆ ಇರಬೇಕು, ಹಿಂಗೆ ಇರಬೇಕು. ಆಮೇಲೆ ಅವ್ರ ಮನೆಗಳು ಫಂಕ್ಷನ್ಗಳು ಕರ್ಕೊಂಡು ಹೋಗಲ್ಲ ಸೊಸೆದಿರನ್ನ, ಕೆಲವೊಬ್ರನ್ನ ಅವ್ರ ಕಡೆಯವ್ರಿಗೆಲ್ಲ ಏನೋ ಒಂಥರ ಹಂಗಿದೆ. ಕೆಲವೊಬ್ರು ನನಗೆ ಹೇಳಿದ್ದಾರೆ, ಅಯ್ಯೋ ನಮ್ಮ ಅತ್ತೆಯವರು ಇದಾರಲ್ಲ, ಅವರು ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗಲ್ಲ ನನ್ನ, ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಅವಾಯ್ಡ್ ಮಾಡ್ತಾರೆ. ಏನಕ್ಕೆ ಹಂಗೆ ಮಾಡಬೇಕು? ಏನಕ್ಕೆ ಹಂಗೆ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ ಅಂತ. ಇವಾಗ ಸೊಸೆನೂ ಅಷ್ಟೇ, ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಫಂಕ್ಷನ್ಗೆ ಏನಾದ್ರು ಹೋಗ್ಬೇಕಂದ್ರೆ, ಬನ್ನಿ ಅಮ್ಮ ನೀವು ಹೋಗೋಣ, ನಾವು ಇವೆಲ್ಲ ಜೊತೆಗೆ ಹೋಗೋಣ, ಇಲ್ಲ ಜೊತೆಗೆ ಅಂಗಡಿಗೆ ಹೋಗೋಣ ಬನ್ನಿ. ಆ ರೀತಿನ ಅವರೂ ಭಾವಣಿಕೆ ಮಾಡಿದ್ರೆ ಇಬ್ರದ್ದು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಏನು ಕಂಪ್ಯಾರಿಷನ್ ಮಾಡ್ತಾರೆ ಅಂತಂದರೆ, ಮಗಳು ಮತ್ತು ಸೊಸೆ ವಿಷಯದಲ್ಲಿ ಏನು ಮಾಡಿಬಿಡ್ತಾರೆ, ಮಗಳೇ ಮೇಲೂ ಸೊಸೆನೇ ಕೆಳಗೆ. ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ ನನ್ನ ಮಗಳಿಗೆ, ನಿನಗೇನು ಬರಲ್ಲ. ಯಾಕೆ? ನಮಗೂ ಬರುತ್ತೆ ಗುರು, ನಮಗೂ ಬರುತ್ತೆ, ನಾವು ತೋರಿಸ್ಕೊಳ್ಳಲ್ಲ ಅಷ್ಟೇ. ಕೆಲವೊಬ್ರು ತೋರಿಸ್ಕೊತಾರೆ, ಕೆಲವೊಬ್ರು ತೋರಿಸ್ಕೊಳ್ಳಲ್ಲ, ಆಯಿತಾ? ಆ ರೀತಿ. ಆಮೇಲೆ ಮನೆಗೆ ಮಗಳು ಬಂದರೆ ಏನೋ ಅವ್ರ ಖುಷಿಗೆ ಅವ್ರು ಅಡುಗೆ ಮಾಡ್ಕೊತಾರೆ. ಅಯ್ಯೋ ನನ್ನ ಮಗಳೇ ಅಡುಗೆ ಮಾಡಬೇಕಾ, ಇಲ್ಲಿ ಬಂದರೂ ನನ್ನ ಮಗಳೇ ಕೆಲಸ ಮಾಡಬೇಕಾ? ಇವಾಗ ಕೆಲವರು ಅಮ್ಮನ ಮನೆಗೆ ಹೋದರೆ ಅವ್ರು ಆಬ್ವಿಯಸ್ಲಿ ಅಮ್ಮಂಗೆ ಒಂದು ನೋವಾಗಬಾರ್ದು ಅಂತ ಅಂದ್ಬಿಟ್ಟು ಕೆಲಸಗಳು ಮಾಡಿಕೊಡ್ತಾರೆ. ಆಬ್ವಿಯಸ್ಲಿ ಅದು ಮನೇಲಿ ಆ ಥರ ಎಲ್ಲ ಮಾಡೋದು. ಅದರಿಂದ ಏನು ಲಾಸ್ ಆಗುತ್ತೆ? ಏನೋ ಅವ್ರ ಖುಷಿ, ನಾನು ಎಷ್ಟೋ ದಿವಸ ಆದಮೇಲೆ ಮನೆಗೆ ಬಂದಿದ್ದೀನಿ, ಕೆಲಸ ಮಾಡಿಕೊಡ್ತೀನಿ ನಮ್ಮಮ್ಮಗೆ ಅನ್ನೋದು ಒಂದು ಇರುತ್ತೆ. ಏನೋ ಡಾಮಿನೇಟಿಂಗು ಆ ಥರ. ಏನೋ ಇವಳು ದೊಡ್ಡ ಇವಳು, ನೋಡ್ದ ಮಗಳು ಬಂದಿದ್ದ ತಕ್ಷಣ ಹಿಂಗೆ ಡಾಮಿನೇಟಿಂಗು, ಹಾಗೆ ಹಿಂಗೆ ಅಂತ. ಆಮೇಲೆ ಅದು ಇನ್ನೊಬ್ರು ಹೋಗಳು, ಎಲ್ಲ ನನ್ನ ಮಗಳೇ ಮಾಡ್ತಾಳೆ, ಇವಳೇನು ಮಾಡಲ್ಲ, ಬರೀ ಕುತ್ಕೊಂಡು ತಿಂತಾಳೆ ಅಷ್ಟೇ. ಇವಳು ಕೂತ್ಕೊಂಡು ತಿನ್ನೋದು ಒಂದೇ ಗೊತ್ತಿರೋದು ಇವಳಿಗೆ, ಕೆಲಸ ಗೊತ್ತಿಲ್ಲ, ಕಾರ್ಯ ಗೊತ್ತಿಲ್ಲ, ಏನಕ್ಕೂ ಸುಖ ಇಲ್ಲ ಇವಳು. ಏನಕ್ಕೆ ಹಂಗೆ ಎಲ್ಲರ ಮುಂದೆ ಸೊಸೆನ ಡಿಗ್ರೇಡ್ ಮಾಡಿ ಮಾತಾಡಬೇಕು? ಆ ಥರ ಡಿಗ್ರೇಡ್ ಮಾಡಿ ಮಾತಾಡಿದ್ರೆ ನಿಮ್ಮ ಮರ್ಯಾದಿನೇ ತಾನೇ ಹೋಗೋದು, ಬೇರೆ ಮರ್ಯಾದೆ ಹೋಗಲ್ವಲ್ಲ, ನಿಮ್ಮ ಮನೆ ಮರ್ಯಾದಿನೇ ಹೋಗೋದು, ನಿಮ್ಮದೇ ಹೋಗೋದು. ಅದ್ರ ಬದಲು ಕರ್ತ್ಬಿಟ್ಟು ಸೈಡ್ಗೆ ಹಿಂಗಲ್ಲಮ್ಮ ಹಾಗೆ, ಹಂಗಲ್ಲಮ್ಮ ಹಿಂಗೆ ಅಂತ ಹೇಳ್ಬೋದಲ್ಲ. ಇನ್ನೊಬ್ಬರು ನೀವು ಹೇಳೋ ಬದಲು ನೀವೇ ಸೊಸೆಗೆ ಡೈರೆಕ್ಟಾಗಿ ಹೇಳ್ಬೋದಲ್ಲ, ಹೀರಲ್ಲ ಹಾಗೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೇ ಈ ಮೈಂಡ್ ಗೇಮ್ ಮಾಡಿಬಿಡ್ತಾರೆ. ಹೆಂಗೆ ಅಂತಂದರೆ, ಇವಳನ್ನ ಹಿಂಗೆ ನಡೆಸ್ಕೊಬಿಡ್ಬೇಕು, ಹಾಗೆ ನಡೆಸ್ಕೊಬಿಡ್ಬೇಕು. ಕೆಲವೊಬ್ರು ಸಿಗ್ನಲ್ ಹಿಂಗೆ ಕಣ್ಣಲ್ಲೇ ಸಿಗ್ನಲ್ ಮಾಡಿಬಿಡ್ತಾರೆ. ಅವಾಗ ಸೊಸೆ ಬಿಡಬೇಕು. ಹೆದರಲಿಲ್ಲ ಅಂತಂದರೆ, ಇವಳು ಏನಪ್ಪ ಹಿಂಗೆ ಘಾಟಿ ಇದ್ದಾಳೆ, ಸಿಕ್ಕಾಪಟ್ಟ ಇದ್ದಾಳೆ ಬಿಡು, ಇವಳು ಬಜಾರಿ ಬಿಡು, ಹಂಗೆ ಬಿಡು, ಹಿಂಗೆ ಬಿಡು. ಜೋರಾಗಿ ಮಾತಾಡೋರು ಕಷ್ಟ ಗುರು ಇವಾಗಿನ ಕಾಲದಲ್ಲಿ. ಸೊಸೆದಿರು ಏನೋ ಮಾಡಿಬಿಡ್ತಾರೆ ಇವರು. ಅವ್ರು ಬೆಳ್ಕೊಂಬಂದಿರೋದೆ ಹಂಗೆ, ಯಾರೇನು ಮಾಡೋಕ್ಕಾಗಲ್ಲ ಯಾರನ್ನೂ. ಅವ್ರು ಇರೋದೇ ಹಂಗೆ, ಅವ್ರ ಸ್ವಭಾವನೇ ಹಂಗಿರುತ್ತೆ. ಸೈಲೆಂಟಾಗಿದ್ರು ಕಷ್ಟ. ಸೈಲೆಂಟಾಗಿದ್ರೆ ಏನು ಮಾಡ್ತಾರೆ ಗೊತ್ತಾ, ಹುರಿದು ಮುಕ್ಕಿಬಿಟ್ಟು ಕಳಿಸ್ಬಿಡ್ತಾರೆ ಸೈಡ್ಗೆ, ಹೋಗಮ್ಮ ಅಂದ್ಕೊಂಡು. ಅದೇನೇ ಸೊಸೆ ಘಾಟಿಯಾಗಿದ್ದರೆ ತಪ್ಪು, ಅತ್ತೆ ಘಾಟಿಯಾಗಿದ್ದರೆ ಅವಳು ಹೆಡ್ ಆಫ್ ದಿ ಫ್ಯಾಮಿಲಿ. ನಾನು ಯಾರು ಕೆಳಗೆ ಯಾರು ಮೇಲೆ, ಯಾರು ತಪ್ಪು ಯಾರು ಸರಿ ಅಂತ ಮಾತಾಡ್ತಿಲ್ಲ.
ಇದರಲ್ಲಿ ಇಬ್ಬರದು ಇದೆ. ನಾನು ಇವತ್ತು ಈ ಟಾಪಿಕ್ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ನನಗೊಂದು 2-3 ಜನ ಫ್ರೆಂಡ್ಸು, ನೀನು ಯೂಟ್ಯೂಬ್ ಓಪನ್ ಮಾಡಿದೆಯಲ್ಲ, ನಂದು ಸ್ಟೋರಿ ಹೇಳ್ತೀನಿ, ನೀನು ಇದನ್ನು ಇದು ಮಾಡು, ನೀನು ಒಂದು ವಿಡಿಯೋ ಮಾಡಿ ಹಾಕು, ಚೆನ್ನಾಗಿರುತ್ತೆ ನೋಡಿ, ಎಲ್ಲರ ಮನೇಲೂ ಇದೇ ರೀತಿ ನಡೆಯುತ್ತೆ, ನೀನೊಂದು ಮಾಡಾಕು ಅಂತ ಅಂದರು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿರೋದೇ ಹೊರತು ನಾನು ಪರ್ಟಿಕ್ಯುಲರಾಗಿ ಯಾವುದು ಒಂದು ಪರ್ಸ್ನಲ್ ತೊಗೊಂಡು ನಾನು ಮಾಡಿಲ್ಲ. ಯಾಕಂದರೆ ನಾನು ನೀವು ಫುಲ್ಲು ಫಸ್ಟಿಂದ ನೋಡ್ಕೊಂಬಂದರೆ ಗೊತ್ತಾಗುತ್ತೆ, ಎಲ್ಲರ ಮನೇಲಿ ನಡೆಯೋದೆ ಇದು, ಎಲ್ಲರ ಮನೆ ದೋಸೆನೂ ತೂತೆ, ಕರೆಕ್ಟಾ? ಹಿಂಗಿರೋವಾಗ ಕೆಲವೊಂದು ವಿಚಾರಗಳು, ಕೆಲವೊಂದು ಇದು ನನಗೇ ಗೊತ್ತಿರೋದು, ನನ್ನ ಮಗ ನನಗೇ ಹೇಳೋದು, ನಿನಗೇನೂ ಗೊತ್ತಿಲ್ಲ, ಯಾಕಂದರೆ ನೀನು ಇವಾಗ ಬಂದ್ಬಿಟ್ಟಿದ್ಯಲ್ಲ, ನಿನಗೇನೂ ಗೊತ್ತಿಲ್ಲ. ನಮಗೂ ಗೊತ್ತಿರುತ್ತೆ ಗುರು, ಸುಮಾರು ವಿಷಯಗಳು ಗೊತ್ತಿರುತ್ತೆ ನಮಗೂ, ನಾವು ಬಾಯ್ ಬಿಡಲ್ಲ ಅಷ್ಟೇ. ಏನಕ್ಕೆ ಬಾಯ್ ಬಿಡಬೇಕು? ನಿಮ್ಗೆ ಗೊತ್ತಿರ್ತಲ್ಲ, ನೀವು ಹೇಳ್ಕೊಳ್ಳಿ. ಹಾಗೆ ನಾನೇ ಮೇಲು, ಆಯ್ತಮ್ಮ ನೀನೇ ಮೇಲು, ನಾವು ಮರ್ತು ಬಿಟ್ಟಿರ್ತಾರೆ ಅವ್ರು ಸೊಸೆಯಾಗಿ ಬಂದಿರೋ ಟೈಮ್ನ ಹೆಂಗಿರ್ತು ಅಂತ ಮರ್ತು ಬಿಟ್ಟಿರ್ತಾರೆ. ಅವ್ರಿಗೇನು ಚುಚ್ತಾ ಇರುತ್ತೆ ಅಂದರೆ, ನಮ್ಮತ್ತೆ ನಾನು ಹಿಂಗೆ ನೋಡ್ಕೊಂಬಿಟ್ಟಿದ್ದಾರಲ್ಲ, ನಾನು ಅವಳು ಹಿಂಗೆ ನೋಡ್ಕೊಂಬಿಡ್ತೀನಿ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಬಿಟ್ಟಿರ್ತಾರೆ. ಇರಪ್ಪ, ಇವರು ಬೇರೆ ಮನೆಯಿಂದ ಬಂದಿರ್ತಾರೆ, ನಮ್ಮನೆ ಹೆಣ್ಮಕ್ಳು ಥರ ನಾವು ಹೆಂಗೆ ನೋಡ್ಕೋಬೇಕು ಅವ್ರನ್ನ, ನಾವು ಹೆಂಗೆ ನೋಡ್ಕೊತೀವಿ ಅದ್ರ ಮೇಲೆ ಅವ್ರ ಮೆಂಟಾಲಿಟಿ ಡಿಪೆಂಡ್ ಆಗಿರುತ್ತೆ, ಅದ್ರ ಮೇಲೆ ಅವ್ರು ಹೆಂಗಿರ್ತಾರೆ, ಅವ್ರು ಆಗು ಹೋಗೋದು ಹೆಂಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಯಾಕೆ ಯಾರೂ ತಿಳ್ಕೊಳ್ಳಲ್ಲ. ಯಾಕೆ ಯಾವಾಗ್ಲೂ ಈ ಅತ್ತೆದ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅಯ್ಯೋ ಯಾಕಮ್ಮ ಈ ಸೊಸೆ ಹಿಂಗೆ ಇದು ಮಾಡ್ತಾಳೆ, ಇಲ್ಲ ಸೊಸೆಗೆ ಯಾಕೆ ಈ ಥರ ಹಿಂಗೆ ಮಾಡ್ತಾರೆ ಅನ್ನೋದೇ ಆಗೋಗ್ಬಿಡೋದು. ಲೈಫ್ ಪೂರ್ತಿ ಒಬ್ರಿಗೊಬ್ರು ಕಿತ್ತಾಡೋದೇ ಇಲ್ಲ. ನಾನು ಎಲ್ಲರ ಮನೇಲಿ ಅಂತ ಹೇಳ್ತಿಲ್ಲ, ನಾನು ತುಂಬ ಬಾಂಡಿಂಗಲ್ಲಿರೋ ಅತ್ತೆ ಸೊಸೆನೂ ತುಂಬ ನೋಡಿದ್ದೀನಿ. ನಾನು ತುಂಬಾ ನಮ್ಮ ಅಕ್ಕಪಕ್ಕನೇ ಇದ್ದಾರೆ ಆ ಥರ ಅತ್ತೆ ಸೊಸೆ ಇರೋದು. ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಏನಕ್ಕೆ ಈ ಕಿತ್ತಾಟ, ಈ ವೈಮನಸ್ಯ, ನೀನು ಮೇಲು ನಾನು ಕೆಳಗೆ, ಆಮೇಲೆ ಈ ಕೆಲವ್ರು ಏನು ಮಾಡ್ತಾರೆ, ಅತ್ತೆ ಸೊಸೆ ಕಾಂಪಿಟೇಷನ್ಗೆ ಬೇರೆ ಇಳಿದುಬಿಡ್ತಾರೆ ಮೇಕಪ್ ಐಟಮ್ಸ್ಗಳಲ್ಲೆಲ್ಲ. ಅಯ್ಯೋ ನನ್ನ ಸೊಸೆ ಹಿಂಗೆಲ್ಲ ಮೇಕಪ್ ಹಾಕೋತಾಳ, ನಾನೇನು ಕಮ್ಮಿ, ನಾನು ಹಾಕೊತೀನಿ ಮೇಕಪ್ಪು, ನಾನೇನು ಚೆನ್ನಾಗಿಲ್ವಾ, ನನ್ನ ಸ್ಕಿನ್ ಟೋನ್ ಏನು ಚೆನ್ನಾಗಿಲ್ವಾ, ನಾನು ಹಾಕೋತೀನಿ ಮೇಕಪ್ಪು, ನಾನು ಮಾಡ್ಕೋತೀನಿ, ಅಷ್ಟೇ ಮಾಡ್ಕೋಬೋದು, ಯಾರು ಬೇಡ ಅಂತಂದಿದ್ದು. ಈ ಅತ್ತೆದೀರು ಏನು ಮಾಡ್ತಾರೆ, ಕೆಲವೊಬ್ಬರು ಈ ಸೊಸೆ ಇಟ್ಟಿರೋ ಐಟಮ್ಸ್ನೆಲ್ಲ ಎತ್ಕೊಂಡು ಯೂಸ್ ಮಾಡ್ಬಿಡೋದು, ಅವ್ರು ಇಲ್ಲದಿರೋ ಟೈಮಲ್ಲಿ ಫೇಸ್ ವಾಶ್ಗಳಂತೆ, ಈ ಮೇಕಪ್ ಐಟಮ್ಸ್ ಅಂತೆ ಹೇಳಿ ನಾವೇ ಮಾಡಿಕೊಡ್ತೀವಿ. ಅದಕ್ಕೇನಂತೆ, ನಮಗೂ ಖುಷಿನೇ ನೀವು ಚೆನ್ನಾಗಿದ್ದರೆ. ಆಮೇಲೆ ಎಲ್ಲರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ, ಅಯ್ಯೋ ಅವಳೇ ಹೋಗ್ತಾಳೆ, ನೀವು ಬನ್ನಿ ಹೋಗೋಣ ಜೊತೆಗೆ, ಯಾರು ಬೇಡ ಅಂದಿದ್ದು. ನನಗೆ ಒಬ್ಬರು ಹೇಳಿದ್ರು ಇದನ್ನು, ನಮ್ಮ ಅತ್ತೆ ಈ ಥರ ನನ್ನ ಮೇಕಪ್ ಐಟಮ್ಸ್ ಎಲ್ಲ ಹಾಕೋಬಿಡ್ತಾರೆ ನಾನು ಇಲ್ಲದೆ ಇರೋವಾಗ, ನಾನು ಅದಕ್ಕೆ ಅವ್ರಿಗೆ ಅಂತಲೇ ಒಂದು ಸಪ್ರೇಟ್ ತೆಗೆದು ಇಟ್ಬಿಟ್ಟಿದ್ದೀನಿ ಅಂತ. ನನಗೆ ಏನಪ್ಪ ಹಿಂಗೆಲ್ಲನಾ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಆಶ್ಚರ್ಯ ಅನ್ನೋದಕ್ಕಿಂತ ಏನು ಈ ಥರ ಎಲ್ಲ ಹಿಂಗೆಲ್ಲ ಡಾಮಿನೇಟ್ ಮಾಡ್ತಾರಾ, ಏನೋ ನನ್ನ ಮಗ ತಂದು ಕೊಟ್ಟಿರೋದು ನೀನು ಹಾಕೋತಾ ಇದೆಯಾ ಅನ್ನೋ, ನಾನು ಹಾಕೋಬೇಕು ನನ್ನ ಮಗ ತಂದಿರೋದು ಅನ್ನೋ ಥರ. ಈ ಮದುವೆ ಆದಮೇಲೆ ಈ ಸ್ವಲ್ಪ ಜನಕ್ಕೆ ನನ್ನ ಮಗ ಬಿಟ್ಟೋಗ್ತಾ ಇದ್ದಾನಲ್ಲ ಅನ್ನೋದು ಬಂದ್ಬಿಡುತ್ತೆ. ಯಾರಿಗೂ ಆ ಥರ ಇರಲ್ಲ. ಎಸ್ಪೆಷಲಿ ಮಗನಿಗೆ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ, ಹೆಂಡತಿ ಮಕ್ಕಳು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾರನ್ನೂ ಬಿಡಲ್ಲ. ಈ ತಲೆಯಲ್ಲಿ ಕೂತ್ಬಿಟ್ಟಿರುತ್ತಲ್ಲ ಹೀಗೆ ಅಂತ ನೆಗೆಟಿವ್ ಮೈಂಡ್ಸೆಟ್ಟು, ಅದರಿಂದಾಗಿ ಸ್ವಲ್ಪ ಏರುಪೇರುಗಳಾಗುತ್ತೆ ಹೊರತು ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ. ಇವಾಗ ಯಾರೂ ಕೆಟ್ಟವರು ಅಂತ ಬೋರ್ಡ್ ಹಾಕೊಂಡು ಇರಲ್ಲ. ನಾವು ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತೀವಿ, ಹೆಂಗೆ ಅವ್ರನ್ನ ನಾವು ಮಾತಾಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಪ್ರಕಾರ. ಓಕೆನಾ? ಆಮೇಲೆ ಹಿಂಗೆ ಇರಬೇಕು, ನೀನು ಹಿಂಗೆ ಇರಬೇಕು ಅನ್ನೋದೆಲ್ಲ ತಪ್ಪು. ಅದನ್ನು ಫಸ್ಟು ಮೈಂಡ್ಸೆಟ್ ಬಿಡಬೇಕು. ಓಕೆ, ನನಗೆ ಎಷ್ಟು ಗೊತ್ತೋ ಏನು ಗೊತ್ತೋ, ನನಗೆ ವಿಚಾರ ತಿಳಿಸಿದ್ರು ನನ್ನ ಫ್ರೆಂಡ್ಸು ಹೇಳು ಅಂತ, ಅದನ್ನೆಲ್ಲ ನಾನು ಇವತ್ತು ಹೇಳಿದ್ದೀನಿ ಅತ್ತೆ ಮತ್ತು ಸೊಸೆ ಬಗ್ಗೆ. ಯಾರಿಗೆಲ್ಲ ಇಷ್ಟ ಆಯಿತು, ಇಷ್ಟ ಆಗಿಲ್ಲ, ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಿದರೆ ನನಗೆ ತಿಳಿಸಿ ಹೇಳಿ, ಯಾರು ದೊಡ್ಡವ್ರು ನೋಡ್ತಿದ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾನು ಪರ್ಟಿಕ್ಯುಲರಾಗಿ ಯಾರ್ದು ಪರ್ಸ್ನಲ್ಲಾಗಿ ನಾನು ಮಾತಾಡಬೇಕು ಅಂತ ಮಾತಾಡಿಲ್ಲ. ಯಾರಿಗಾದ್ರೂ ಇದು ಇಶ್ಯೂಸ್ ಅಂತ ಆದರೆ ನಾನು ಕಮೆಂಟ್ ಮೂಲಕ ತಿಳಿಸಿ ನಾನು ತಿದ್ಕೊತೀನಿ, ಯಾವುದು ತಪ್ಪಿದೆ ಯಾವುದು ಸರಿ ಇದೆ ಅಂತ. ಆದರೆ ಮಾತ್ರ ನಾನು ಕಣ್ಣಾರೆ ನೋಡಿದ್ದು, ನಾನು ಕೇಳಿದ್ದು ನಾನು ಇವತ್ತು ಟಾಪಿಕ್ ಅಂತ ತೊಗೊಂಡು ಮಾಡಿದ್ದೀನಿ. ಯಾರಿಗಾದ್ರು ಇಶ್ಯೂಸ್ ಇದ್ದರೆ ನೀವು ನನಗೆ ಖಂಡಿತ ತಿಳಿಸ್ಬೋದು. ಓಕೆ, ಆ್ಯಂಡ್ ಇವತ್ತಿನ ಟಾಪಿಕ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟಾಪಿಕ್ ಬಂದು ನನ್ನ ಹಸ್ಬೆಂಡಿಗೆ ಏನಾಯಿತು ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ನಾನು ನೆಕ್ಸ್ಟ್ ಅದನ್ನು
ಮಾಡ್ತೀನಿ. ನನಗೊಂದು ಸ್ವಲ್ಪ ಟೈಮ್ ಬೇಕು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀನಿ. ನಂಗೆ ಸೈಮಲ್ಟೇನಿಯಸ್ಸಾಗಿ ಎಲ್ಲರೂ ಕೇಳ್ತಾನೆ ಇದ್ದೀರಾ ಏನಾಯಿತು ಅಂತ ಹೇಳಿ, ನೀವು ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ವೀಕ್ ಹೇಳ್ತೀನಿ ಅಂತ ಹೇಳಿ. ನನಗೂ ಸ್ವಲ್ಪ ಅದು ನಾನು ಹೇಳೋದಕ್ಕೊಂದು ಟೈಮ್, ನನಗೂ ಸ್ವಲ್ಪ ಒಂದು ಟೈಮ್ ಅನ್ನೋದು ಬೇಕು, ಮೈಂಡ್ ಸೆಟ್ ಅನ್ನೋದು ಬೇಕು. ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.